ಈಗ ಸೂಸೈಡ್ ಡೆತ್ ಏನು ಕೊಟ್ಟು ಬರ್ದಿದ್ದಾರೆ, ನೀವು ತೋರಿಸಿದ್ದೀರಿ. ಈಗ ಅದ್ರಲ್ಲಿ ನಿಮಗೆ ಅಷ್ಟು ಮುದ್ದಾಗಿ ಯಾರೂ ಒಬ್ರು ಸೂಸೈಡ್ ಮಾಡ್ಕೋಬೇಕಂದ್ರೆ ಆ ಸ್ಟ್ರೆಸ್ಸಲ್ಲಿ ಬರೀತಾ ಇರ್ತಾರೆ. ಅಷ್ಟು ಮುದ್ದಾಗಿ ಬರೆಯೋಕ್ಕೆ ಚಾನ್ಸೇ ಇಲ್ಲ. ಒಂದು ಹ್ಯಾಂಡ್ ರೈಟಿಂಗು ಇಂಗ್ಲಿಷ್ ಕರ್ಸಿವಿಂಗ್ ಇದು ಬರೀತಾರಲ್ಲ, 4 ಲೈನ್ಸ್ ಅಲ್ಲಿ ಇರುತ್ತಲ್ಲ, ಆ ಥರ ಬರೆದಿದ್ದಾರೆ. ಸೂಸೈಡ್ ಮೂಮೆಂಟ್ ಅಲ್ಲಿ ಆ ಒಂದು ಇದಿರುತ್ತೆ, ಭಯ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಇದಿರುತ್ತೆ. ಅಷ್ಟು ಮುದ್ದಾಗಿ ಚಂದದಲ್ಲಿ ಬರ್ಕೊಂಡು ಹೋಗಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದೇನು ಕವನ ಬರಿತಾ ಇರೋದಂತೂ ಅಲ್ವೇ ಅಲ್ಲ. ಖಂಡಿತ ಹೌದು. ಪೊಲೀಸ್ ಅವ್ರು ಏನಕ್ಕೆ FSL ರಿಪೋರ್ಟ್ ಕೊಟ್ಟಿಲ್ಲ? FSL ಕಳಿಸ್ಬೋದಾಗಿತ್ತು ಯಾರ್ದಿದೆ ಅಂತ. ಹ್ಯಾಂಡ್ ರೈಟಿಂಗ್ ಬೇರೆ ಚೇಂಜ್ ಇದೆ. ಮತ್ತೆ ತೋರಿಸಿರೋ ಇದಲ್ಲಿ ನೋಡಿದ್ರೆ ಆ ಕಟ್ಟೆಯಲ್ಲಿ ಯಾರು ಬೇಕಾದ್ರೂ ಬದುಕ್ಬೋದು. ಆ ಫೋಟೋಗಳು ನೋಡಿದ್ರೆ ಯಾರೋ ಸಾಯಿಸಿ ಅದನ್ನ ಹಾಕಿರೋದು. ಇಟ್ಸ್ ಅನ್ ಪ್ರೀ ಪ್ಲಾನೆಡ್ ಮರ್ಡರ್ ಶೋಯಿಂಗ್ ಲೈಕ್ ಇಟ್ಸ್ ಎ ಸೂಸೈಡ್. ನಮ್ಮ ಸಮಾಜದ ಕಾನೂನು ಇವತ್ತು ಸ್ಥಿತಿ ಹೇಗಿದೆ ಅಂದ್ರೆ 1 ವರ್ಷ ಆದ್ರೂ ಈ ಪೋಷಕರಿಗೆ ನ್ಯಾಯ ಸಿಕ್ಕಿಲ್ಲ. ಅಂತ ದುರಂತ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಒಂದಲ್ಲ ಎರಡಲ್ಲ 6 ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದ್ರೂ ಕೂಡ ಇದುವರೆಗೆ CIDಗೆ ವಹಿಸ್ಲೇ ಇಲ್ಲ ಇದನ್ನ. ಇದ್ರಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಾಗಿದೆ, ಯಾರು ಪ್ರಭಾವಿಗಳು ಕೈವಾಡದಿಂದ ಚೇಂಜ್ ಆಗಿದೆ ಸಾಯಿಸಿರೋರ್ದು, ಇಷ್ಟೆಲ್ಲ ಪ್ರಶ್ನೆಗಳಿದೆ. ತಿರ್ಗಾ ಇದು ಒಂದು ಡೀಪ್ ಆಗಿ ತನಿಖೆ ಆಗಬೇಕು. ಅವಾಗ ನ್ಯಾಯ ಸಿಗೋದಕ್ಕೆ ಸಂಭವ ಇದೆ. ಅಷ್ಟೇ ಡೀಪ್ ಆಗಿ ಈ ವಿಚಾರದ ಕುರಿತಾಗಿ ಮರು ತನಿಖೆ ಆಗ್ಲೇಬೇಕು. ಆ 2 ಮಕ್ಕಳ ಪೋಷಕರಿಗೆ ನ್ಯಾಯ ಸಿಗ್ಲೇಬೇಕು ಅಂತ ಹೇಳಿ ನಾನು ಅಮೂಲ್ಯ ಅವರ ತಾಯಿ ಇಲ್ಲಿದ್ದಾರೆ. ಅಮ್ಮ, ಹೇಗಿದ್ಲು ನಿಮ್ಮ ಮಕ್ಕಳು? ಚೆನ್ನಾಗೇ ಇದ್ಲು. ಕನಸುಗಳನ್ನು ಕಟ್ಕೊಂಡಿರ್ಲಿಲ್ವಾ? ನಾವು ದುಡ್ದು ಅವಳು ಓದಿಸ್ತಿದ್ರು, ಅವಳು ಚೆನ್ನಾಗಿ ಓದ್ತಾ ಇದ್ಲು. ಎಲ್ಲದು ಮಾರ್ಕ್ಸ್ ಕಾರ್ಡಲ್ಲೆಲ್ಲ ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಲು. ಆ ಮೂಮೆಂಟಲ್ಲಿ ಅವಳನ್ನ ಮಾನಸಿಕ ಒತ್ತಡಕ್ಕೆ ಹಾಕ್ಬಿಟ್ಟಿದ್ದಾರೆ. ಅವಳು ಮಾನಸಿಕದಿಂದನೇ ಏನಂತ ಕಾರಣ ಕೊಟ್ಟರು? ಮಾನಸಿಕ ಮತ್ತೆ ನಾಗರ ದೋಷ, ಅವಳ ಮೈ ಮೇಲೆ ನಾಗರದ್ದು ಇದು ಬಂದು ಇದಾಗ್ತಿತ್ತು ಅಂತ. ಅದು ನಿಮ್ಗೆ ಗೊತ್ತಿರಲಿಲ್ವಾ? ನಮ್ಮ ಮನೆಯಲ್ಲೆಲ್ಲ ಆ ಥರದ್ದು ಇರಲೇ ಇಲ್ಲ. ಅವಳು ಬಂದು ಕ್ಲೀನಲ್ಲಿ ಬಂದಿದ್ದಾಳೆ. 3 ತಿಂಗಳು ಇದ್ದಿದ್ದು ಮನೇಲಿ. 3 ತಿಂಗಳು ಇದ್ದರೂ ಅವಳು, ನಾವು ಅಡಿಕೆ ಸುಲ್ತಾನ ಹೋಗ್ತಿದ್ವಿ. ಅವಳೊಬ್ಬಳೇ ಇರ್ತಿದ್ಲು, ಅಕ್ಕ ತಮ್ಮ ಇಬ್ಬರೇ. ನಾವು ಬರ್ತಾ 12-12:30 ಆಗ್ತಿತ್ತು. ಆ ಮೂಮೆಂಟಲ್ಲಿ ಮನೇಲೇ ಮಾಡ್ಕೋಬೋದಿತ್ತು ಅವಳು. ನಿಮ್ಮ ಮಗಳು ಎಷ್ಟು ಮಾರ್ಕ್ಸ್ ಕಾರ್ಡ್ ತೋರಿಸಿ, ಚೆನ್ನಾಗಿ ಓದ್ತಾ ಇದ್ರಾ, ಬರಿತಾ ಇದ್ರಾ? ನೋಡಿ ತೋರಿಸಿ ಕಾರ್ತಿಕ್ ಅದನ್ನ. ಇಲ್ಕೊಡಿ. ಸೊ ಇವರ ಮಗಳು ಅಮೂಲ್ಯ. ನಾನು ಇಷ್ಟೊತ್ತವರೆಗೆ ಮಾತಾಡ್ತಿದ್ದದ್ದು ಶಮಿತಾ ವಿಚಾರವಾಗಿ. ಈಗ ಅಮೂಲ್ಯ ವಿಚಾರಕ್ಕೆ ಬರ್ತೇನೆ. 2023ರಲ್ಲಿ ಅಮೂಲ್ಯ ಅದೇ ಶಾಲೆಯಲ್ಲಿ ಇದೇ ರೀತಿಯಲ್ಲಿ ಸಾವಿಗೀಡಾಗ್ತಾಳೆ. ಅವರ ಮನೆಯವರಿಗೆ ಅವ್ರು ಕೊಡುವಂಥ ಕಾರಣ, ನಿಮ್ಮ ಮಗಳು ಮಾನಸಿಕವಾಗಿ, ಅವಳಿಗೆ ಮಾನಸಿಕ ಆಗಿತ್ತು, ಅವಳು ಸರಿಯಾಗಿ ಓದ್ತಾ ಇರಲಿಲ್ಲ, ಶಾಲೆಲೆಲ್ಲ ಕೇಳ್ತಾ ಇರಲಿಲ್ಲ, ಅವಳ ಮೇಲೆ ಏನೋ ದೇವರೆಲ್ಲ ಬರ್ತಾ ಇತ್ತು, ದೈವಗಳೋ ಭೂತನೋ ಅದೇನೋ ಒಂದು ಬರ್ತಾ ಇತ್ತು, ಅವಳು ಒದ್ದಾಡ್ತಾ ಇದ್ಲು. ಇವ್ರು ಕೇಳ್ತಾರೆ, ಅರೆ ಇದೆಲ್ಲ ನನಗೆ ಗೊತ್ತಿಲ್ವಲ್ಲ, ಅವಳ ಮೈ ಮೇಲೆ ಯಾವುದೋ ಒಂದು ಭೂತ ಬಂದಿದ್ದು, ದೈವ ಬಂದಿದ್ದು, ಇದನ್ನೆಲ್ಲ ನಾನು ಯಾವತ್ತೂ ನೋಡಲೇ ಇಲ್ಲ, ಇದೇನು ಹೇಳ್ತಾ ಇದ್ದೀರಿ ನೀವು? ಇಲ್ಲ ಅಮ್ಮ, ನಿಮ್ಮ ಮಗಳಿಗೆ ಸಂಪೂರ್ಣವಾಗಿ ಮಾನಸಿಕ ಪರಿಸ್ಥಿತಿ ಸರಿ ಇರಲಿಲ್ಲ ಅಂತ ಹೇಳಿ ಆ ಮಗುವಿನ ಮಾರ್ಕ್ಸ್ ಕಾರ್ಡನ್ನು ನಾನು ನಿಮ್ಗೆ ತೋರಿಸ್ತೇನೆ. ಝೂಮ್ ಇಟ್ ಪ್ಲೀಸ್. ಎಲ್ಲದರಲ್ಲಿಯೂ ಕೂಡ A+, ಕಂಪ್ಲೀಟ್ ಆಗಿ A+. ಗಾಟ್ ಇಟ್? ಯಾ, ಎಲ್ಲದರಲ್ಲಿಯೂ ಕೂಡ A+ ಅನ್ನ ಪಡೆದುಕೊಂಡಿದ್ದಾಳೆ ಆ ಹುಡುಗಿ. ಮಾನಸಿಕವಾಗಿ ಸರಿ ಇಲ್ಲದ ಸ್ಥೀಮಿತವನ್ನ ಕಳೆದುಕೊಂಡಂತಹ ಹೆಣ್ಣು ಮಗು ಎಲ್ಲದರಲ್ಲೂ A+ ಹೇಗ್ರಿ ತಗೊಳ್ತಾರೆ? ಯಾರ ಕಿವಿಗೆ ಹೂ ಮುಡಿಸ್ತಾ ಇದ್ದೀರಿ ನೀವು? ಮಾತಾಡಿ ಅಮ್ಮ, ಮಾತಾಡ್ತಾ ಇದ್ದೀರಿ. ನಮ್ಗೆ ಗೊತ್ತೇ ಇಲ್ಲ ಸರ್ ಅವಳು ಮಾನಸಿಕ ಒತ್ತಡ ಯಾವುದು. ಅವಳು ಎಂಥದೋ ಒಂದು ಕೌನ್ಸಿಲಿಂಗಲ್ಲಿ ಇದು ಮಾಡ್ತಾ ಹೇಳ್ಕೊಂಡಿದ್ಲಂತೆ. ಅವರು ನಮಗೆ ಹೇಳಿದ್ದಾರೆ, ಪೇರೆಂಟ್ಸಿಗೆ ತಿಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಆ ವಿಷಯನೇ ಗೊತ್ತಿಲ್ಲ ಸರ್. ನಿಮ್ಮ ಮಗಳಿಗೆ ಈ ಥರ ನಾಗರ ದೋಷ ಇದೆ, ಅವಳ ಮೈ ಮೇಲೆ ಬರ್ತಿತ್ತು. ಅವರು ಫ್ರೆಂಡ್ ಎಲ್ಲ ಹೇಳ್ತಿದ್ರು, ಆ ಥರದ್ದೇನೂ ಆಗಿಲ್ಲ ಅವಳಿಗೆ, ಅಮೂಲ್ಯಕ್ಕಗೆ ಚೆನ್ನಾಗೇ ಇದ್ರು. ಅವತ್ತಿನ ದಿನದಲ್ಲಿ ತಲೆನೋವಂತೆ ಇದ್ಲಂತೆ. ಫ್ರೆಂಡ್ಸ್ ಎಲ್ಲ ಹೇಳ್ತಾ ಇದ್ರು ಆ ರೀತಿ ಏನೂ ಆಗಿಲ್ಲ ಅಂತ. ಮತ್ತೊಬ್ರು ಫ್ರೆಂಡ್ಸ್ ನೋಡಾಗ ಇಲ್ಲ ಒಂದು ಸ್ವಲ್ಪ ಮಂಕಾಗಿದ್ರು ಅಂತಿದ್ರು. ಅವಳ ಫ್ರೆಂಡ್ಶಿಪ್ಪೆಲ್ಲ ಸ್ವಲ್ಪ ಅವಳ ಬಗ್ಗೆ ಭಾಳ ಇದಿತ್ತು. ಒಬ್ಬರು ಹೇಳ್ತಾರೆ ತಲೆನೋವು ಅಂತ, ತೊಡೆ ಮೇಲೆ ಮುಲ್ಸ್ಕೊಂಡು ತಲೆನೋವು ಸಿಕ್ಕಿದ್ದೀವಿ ಅಮೂಲ್ಯಕ್ಕನ, ಚೆನ್ನಾಗೇ ಇದ್ರು ಅಂತ ಎಲ್ಲ ಹೇಳ್ತಾ ಇದ್ರು.
ನಾವು ಮತ್ತೊಬ್ರು ಪೇರೆಂಟ್ಸನ್ನು ಕೇಳಿದಾಗ ಅವ್ರು ಏನು ವಿಷಯನೇ ಹೇಳಲಿಲ್ಲ ಅವಳ ಬಗ್ಗೆ. ಎಸ್ ಎಸ್ ಇನ್ನೊಬ್ರು ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ, ಉದೇಶ್ ಕುಮಾರ್ ಅಂತ ಹೇಳಿ ಅರಕಲಗೂಡಿನಿಂದ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಸರ್ ಹೇಳಿ ಸರ್. ಈ ವಿಚಾರಗಳನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ ಅಂತ ಎಣಿಸ್ಕೊಳ್ತೀನಿ, ಏನು ಹೇಳಕ್ ಇಷ್ಟಪಡ್ತೀರಾ? ಸರ್ ಏನಿಲ್ಲ ಸರ್, ಇದು ಈ ತರ ವಿಷಯಗಳನ್ನ ಪ್ರೊಟೆಸ್ಟ್ ಮಾಡಿ ಬಡವರುಗಳಿಗೆ ನ್ಯಾಯ ಸಿಗ್ಬೇಕು ಸರ್. ಯಾಕೆಂದ್ರೆ ನಾವು ಇದೇ ರೀತಿ ನಮ್ಮ ಮಗಳನ್ನ ಕಳ್ಕೊಂಡಿದ್ದೀವಿ. ಅದರಿಂದ ಇಂಥ ಮಕ್ಳುಗಳಿಗೆ ನ್ಯಾಯ ಸಿಗ್ಬೇಕಾದ್ರೆ ಬಡವ್ರು ಕೂಗಾಗಿರ್ಬೇಕು ಸರ್. ಅಷ್ಟೇ ನಿಮ್ ಧ್ವನಿ ಬಡವ್ರ ಪರವಾಗಿರ್ಬೇಕು ಅಂತ ನಮ್ಮ ಆಸೆ. ಇದರಿಂದ ನ್ಯಾಯ ಅವತ್ತು ಬಡ ತಂದೆ ತಾಯಿಗಳಿಗೆ ಒಂದು ಒಳ್ಳೇದಾಗ್ಬೇಕು. ಯಾಕಂದ್ರೆ ಮಕ್ಳುಗಳನ್ನಂತೆ ತಂದು ಕೊಡಕ್ಕಾಗಲ್ಲ. ಅವ್ರಿಗೆ ನ್ಯಾಯನಾರು ಒದಗಿಸ್ಕೊಡ್ಬೇಕು ಸರ್. ಮತ್ತೆ ಇದನ್ನ ಒಂದು ಪ್ರಧಾನಿ ಮಟ್ಟಕ್ಕೆ ಲೆವೆಲ್ಗೂ ಹೋಗೋ ಲೆಕ್ಕಾಚಾರ ಮಾಡೋ ಅವ್ರಿಗೆ ನ್ಯಾಯ ಸಿಗ್ಬೇಕು ಸರ್. ಅಷ್ಟೇ ನಮ್ಮ ಆಸೆ, ನಮ್ಮ ಕಳಕಳಿ. ಆ ತಂದೆ ತಾಯಿಗಳ ಕಣ್ಣೀರ್ಗೆ ನೀವು ಧ್ವನಿ ಆಗ್ಬೇಕು ಸರ್. ಖಂಡಿತ ಸರ್, ಧನ್ಯವಾದಗಳು ಕರೆ ಮಾಡೋದಕ್ಕಾಗಿ. ಇಂಥ ಕಾಣ ಕೈಗಳು ಎಷ್ಟೋಗಳು ಇರ್ತವೆ ಸರ್, ಕಾಣದ ಇರೋದು ಅಂತ ಬೆಳಕಿಗೆ ತಂದೆ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ನಿಮ್ಮಲ್ಲಿ ನಾವು ಅದನ್ನೇ ಕಳಕಳಿಯಿಂದ ಬೇಳ್ಕೊಡ್ತೀವಿ ಸರ್. ಧನ್ಯವಾದಗಳು ಕರೆ ಮಾಡೋದಕ್ಕೆ.